ಮೀಡಿಯಾ ಮಿತ್ರರಿಗೆ ಈ ಒಂದು ಪತ್ರಿಕಾಗೋಷ್ಠಿ ಇದರ ಒಂದು ಶಾಖೆಗಳನ್ನು ತೆರಿಬೇಕು. ಜಿಲ್ಲೆ ನಂತರ ತಾಲೂಕುಗಳಲ್ಲಿ ಶಾಖೆ ಇರಬೇಕು. ಆ ನಂತರ ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ನಗರ, ಪಟ್ಟಣ, ವಾರ್ಡ್, ಗ್ರಾಮ ಹೀಗೆ ಎಲ್ಲ ಕಡೆಯೂ ಭಾರತೀಯ ಬೌದ್ಧ ಮಹಾಸಭಾದ ಒಂದು ಶಾಖೆ ಇರಬೇಕು. ಶಾಖೆಯಲ್ಲಿ ಮಾಡುವಂಥ ಕೆಲಸ ಅಂತ ಹೇಳಿದ್ರೆ ಎಲ್ಲರಲ್ಲಿಯೂ ಕೂಡ ಪ್ರೀತಿ ಮೈತ್ರಿಯನ್ನ ನಮ್ಮ ರಾಷ್ಟ್ರಕವಿ ಕುವೆಂಪು ಹೇಳುವ ಹಾಗೆ ಸರ್ವಜನಾಂಗದ ಶಾಂತಿಯ ತೋಟ ಹಿನ್ನೆಲೆಯಲ್ಲಿ ಈ ಧಮ್ಮವನ್ನು ಪ್ರಚಾರ ಮಾಡುವಂಥದ್ದು ಒಂದು, ಮತ್ತು ಬುದ್ಧ ವಿಹಾರಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಬುದ್ಧ ವಂದನೆ, ಧ್ಯಾನ ಈ ಥರದ ಕಾರ್ಯಗಳನ್ನು ಸರ್ವರಲ್ಲಿಯೂ ಕೂಡ ಶಾಂತಿದಾಯಕ ಮಾಡುವಂಥದ್ದು. ನಂತರ ಶಾಲಾ ಕಾಲೇಜುಗಳನ್ನು ನಿರ್ಮಿಸಿ ಅಲ್ಲಿ ವೈಜ್ಞಾನಿಕವಾಗಿ ನಮ್ಮ ಧರ್ಮಗಳನ್ನು, ಎಲ್ಲ ಧರ್ಮಗಳು ನಮ್ಮ ಭಾರತ ಅಷ್ಟೇ ಅಲ್ಲ, ರಾಷ್ಟ್ರೀಯ ಬೇರೆ ಬೇರೆ ಧರ್ಮಗಳಲ್ಲದೇ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಧರ್ಮಗಳನ್ನು ಕೂಡ ನಾವು ಸೈಂಟಿಫಿಕ್ ಆಗಿ ಅಧ್ಯಯನ ಮಾಡಿ ಅವುಗಳಲ್ಲಿರ್ತಕ್ಕಂಥ ಉತ್ತಮ ಅಂಶಗಳನ್ನ ಗೌರವಿಸುವಂಥದ್ದು. ಮತ್ತೆ ಆರ್ಫನೇಜ್ ಅಂತ ಹೇಳಿದ್ರೆ ಅನಾಥಾಶ್ರಯಗಳು, ಹಾಸ್ಪಿಟಲ್ಗಳು, ರಿಲೀಫ್ ಸೆಂಟರ್ಗಳನ್ನ ನಿರ್ಮಿಸುವಂಥದ್ದು. ಪ್ರೀತಿ ಮೈತ್ರಿ ಶಾಂತಿ ಕರುಣೆಯಿಂದ ಭಾರತೀಯರಾದ ನಾವೆಲ್ಲರೂ ಒಟ್ಟಾಗಿ ಬದುಕಬೇಕು ಅನ್ನುವಂಥ ಸಂದೇಶವನ್ನು ನಮ್ಮ ಸಂವಿಧಾನ ನಮಗೆ ನೀಡಿದೆ. ಆ ಸಂವಿಧಾನಕ್ಕೆ ಮೂಲ ಈ ಭಾರತ ದೇಶದಲ್ಲಿ ಹುಟ್ಟಿದ ಬೌದ್ಧ ಧಮ್ಮದ ತಿರುಳಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನ ಶಿಲ್ಪಿ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂಸ್ಥೆಯನ್ನು 1954ರಲ್ಲಿ ಹುಟ್ಟುಹಾಕಿದ್ದಾರೆ. ಆ ಸಂಸ್ಥೆಯೇ ಭಾರತೀಯ ಬೌದ್ಧ ಮಹಾಸಭಾ, ದ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ. ಇದು ಉದ್ದೇಶ ಏನು ಅಂತ ಹೇಳಿದ್ರೆ ಸರ್ವರಲ್ಲಿಯೂ ಶಾಂತಿ, ಪ್ರೀತಿ, ಮೈತ್ರಿ, ಕರುಣೆಯನ್ನು ಬಿತ್ತುವಂತ ಒಂದು ಜವಾಬ್ದಾರಿ. ಈ ಸಂಸ್ಥೆಯನ್ನು ನಾನು ಹೆಚ್ಚು ಪ್ರಚಾರ ಈಗ ಹೇಳಲಿಕ್ಕೆ ಹೋಗೋದಿಲ್ಲ, ನಮ್ಮ ಉದ್ದೇಶವನ್ನು ಮುಂದುವರಿಸ್ತಾ ಇರ್ತೇನೆ. ಈ BSI, ದ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ, ಬಾಬಾ ಸಾಹೇಬರು 1954ರಲ್ಲಿ ಮುಂಬೈಯಲ್ಲಿ ಇದರ ರಿಜಿಸ್ಟ್ರೇಷನ್, ಅದು ಟ್ರಸ್ಟ್ ಪ್ಲಸ್ ಸೊಸೈಟಿ ಆಕ್ಟ್ ಎರಡರಲ್ಲಿ ಕೂಡ ನೋಂದಣಿಯಾಗಿದೆ. ನಮ್ಮ ರಾಷ್ಟ್ರೀಯ ಈ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ BSI ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಶಾಖೆಗಳನ್ನು ತೆರೆದಿದೆ. ಅದರಂತೆ ಕರ್ನಾಟಕದಲ್ಲಿ ಕೂಡ BSI ಶಾಖೆ ಇದೆ.